ರಾಶಿಕಾ ಫುಲ್ ರೆಡಿ ಆಗಿರ್ತಾಳೆ ಒಂದಿನ. ಬಟ್ ನಾವು ಸ್ವಲ್ಪ ಮಾತಾಡೋದು ನಮ್ಗೆ ಹೆಂಗ್ ಅನ್ನಿಸ್ಬಿಟ್ಟಿತ್ತು ಅಂದ್ರೆ ಲೈಕ್ ಎಲ್ರ ಜೊತೆ ಮಿಂಗಲ್ ಆಗ್ಬಿಡೋಣ, ಫ್ಯಾಮಿಲಿ ವೀಕ್ ಬೇರೆ ಇದೆ ಅಂಡ್ ಅಟ್ಮಾಸ್ಫಿಯರ್ ಅಷ್ಟು ಲೈವ್ಲಿ ಆಗಿತ್ತು ಮನೆಯಲ್ಲಿ. ಯಾರಿಗೂ ಈಗ ಫಸ್ಟ್ ಮನೆಗೆ ಎಂಟರ್ ಆದಾಗ ಎಲ್ರು ಓಪನ್ ಮೈಂಡೆಡ್ ಆಗಿ ಹೆಂಗ್ ಇರ್ತಿದ್ವಿ ಸೇಮ್ ಫೀಲಿಂಗ್ ಬಂತು. ಬಿಕಾಸ್ ಎಲ್ಲಾ ಫ್ಯಾಮಿಲೀಸ್ ಬಂದಾಗ ನಮ್ಗೆ ಓಕೆ ಫ್ರೆಶ್ ಫೇಸಸ್ ಬರ್ತಾ ಇದೆ, ಸೊ ವಿ ಹ್ಯಾಡ್ ದಟ್ ಬಾಂಡಿಂಗ್. ಒಂದು ಫ್ಯಾಮಿಲಿ ಅಂತ ಬಂದಾಗ ಈ ಗಿಲ್ಲಿ ಪೇರೆಂಟ್ಸ್ ಆಗಿರ್ಬೋದು, ಎಲ್ರು ಬಂದಾಗ ಗಿಲ್ಲಿ ಜೊತೆ ಅಷ್ಟು ಕನೆಕ್ಷನ್ ಇಲ್ಲ ಅಂದ್ರೆ ಅವ್ರ ತಂದೆ ಜೊತೆ ಕನೆಕ್ಷನ್ ಆಗ್ಬಿಡೋದು. ಸೊ ಅವ್ರ ತಂದೆ ಜೊತೆ ಮಾತಾಡ್ತಿದಾಗ ಗಿಲ್ಲಿ ಜೊತೆ ಮಾತಾಡಕ್ ಶುರು ಮಾಡ್ಬಿಡ್ತಿದ್ವಿ. ಸೊ ಹಂಗ ಆ ಎನ್ವೈರನ್ಮೆಂಟ್ ಇತ್ತು. ಬಟ್ ಪಾಸ್ ಪ್ಲೇ ಬಂದಾಗ ಏನಾಯ್ತು, ಅದು ಮೇಕಪ್ ಎಲ್ಲ ಮಾಡೋದೆಲ್ಲ ಬಂತಲ್ಲ, ಅವ್ಳಿಗೆ ಸ್ವಲ್ಪ ಬೇಜಾರಾಗೋಯ್ತು. ಬಿಕಾಸ್ ಅವಳು ಹೇಳ್ತಾ ಇದ್ಲು ಬೇಡ 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 ಅಂತ. ಬಟ್ ನಾನು ಹೋಗ್ಬಿಟ್ಟು ಸ್ವಲ್ಪ ಓವರ್ ಆಗೇ ಮಾಡ್ಬಿಟ್ಟೆ ಅವಳಿಗೆ. ಅಂಡ್ ರಘು ಸರ್ ಮಾಡುವಾಗ್ಲೂ ನಾನೋಗಿ ರಘು ಸರ್ಗೆ ಏನ್ ಸರ್ ಮಾಡಿದೀರಾ, ಏನಿದು ನಿಮ್ಮ ಕಲೆ ಇನ್ನೂ ತೋರಿಸ್ಬೇಕು ನೀವು ಅಂದ್ಬಿಟ್ಟು ಜಾಸ್ತಿ ಮಾಡಿಸ್ಬಿಟ್ಟೆ. ಅಲ್ಲಿ ಸ್ವಲ್ಪ ಫ್ರಿಕ್ಷನ್ ಕ್ರಿಯೇಟ್ ಆಗೋಯ್ತು ನನ್ಗೂ ರಾಶಿಗೂ. ಅದಂಗೆ ಆ ಫ್ಯಾಮಿಲಿ ವೀಕಲ್ಲಿ ಸ್ವಲ್ಪ ಎಲ್ಲಾ ಕಡೆ ಎಕ್ಸಾಕ್ಟ್ಲಿ ತಮಾಷೆ ಮಾಡೋದು ಅಮಾವಾಸ್ಯೆ ಆಗ್ಬಿಡತ್ತೆ. ಅದನ್ನೇ ಸ್ವಲ್ಪ ಸ್ವಲ್ಪ ಮಾತು ಕಮ್ಮಿ ಆಗ್ತಾ ಬರ್ತಿರ್ತು. ಬಟ್ ನಮ್ಗೆ ಗೊತ್ತಿತ್ತು ಯಾಕೆ ಏನು ಸೀರಿಯಸ್ ಇಲ್ಲ ಆ ವಿಷಯಕ್ಕೆ. ಬಟ್ ಎಲಿಮಿನೇಟ್ ಆಗ್ತೀನಿ ಅಂತ ನನಗೆ ಗೊತ್ತಿತ್ತು, ಅದೇ ಮೇಂಟೈನ್ ಆಗ್ತಿತ್ತು. ಅದು ಪ್ರೀವಿಯಸ್ ನೈಟು ನಾವು ಮಾತಾಡ್ತೀವಿ, ನಾವು ಹೇಳ್ತೀವಿ ಆ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ನಿಂಗೆ ಏನಾರು ಅಫೆಂಡ್ ಆಗಿದ್ರೆ ಏನಾರು ಆಗಿದ್ರೆ ಐ ಆಮ್ ಸಾರಿ ಅಂತ ನಾನು ಅಲ್ಲೇ ಕೇಳ್ಬಿಟ್ಟಿರ್ತೀನಿ. ಬಟ್ ಮಾತು ಕಮ್ಮಿನೇ ಇರ್ತಿತ್ತು. ಬಟ್ ನೆಕ್ಸ್ಟ್ ಡೇನು ಮಾತಾಡಕ್ ಸಿಗಲ್ಲ. ಸೊ ಮೇ ಬಿ ಅದಕ್ಕೆ ಅವರು ತುಂಬಾ ಇಮೋಷನಲ್ ಆದ್ರು ಅನ್ಸುತ್ತೆ.